ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಈ ಜೀವವಾಣಿ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತಾನೆ. ಈ ಜೀವವಾಣಿ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡಿದ್ದಾನೆ. ದೇವರು ಗುಪ್ತವಾದ ಈ ಸತ್ಯವೇದದ ಕೆಲವು ಜ್ಞಾನವನ್ನು ನಿಮಗೆ ಕೊಟ್ಟಿದ್ದಾನೆ. ಅದೇ ಅಲ್ಲ, ಈ ವಾಕ್ಯ ಕೇಳುವಾಗ ನಿಮಗೆ ಬಿಡುಗಡೆ ಆಗಿದೆ. ಅದೇ ಅಲ್ಲ, ನಿಮಗೆ ಸ್ವಸ್ಥತೆ ಆಗಿದೆ ಮತ್ತು ನಿಮಗೆ ಸಮಾಧಾನ ಸಿಕ್ಕಿದೆ ಎಂದು ಕೆಲವು ಜನ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನಮಗೆ ಸಂತೋಷ ಆಗ್ತದೆ ಮತ್ತು ಕರೆ ಮಾಡ್ತಾರೆ. ಪ್ರಾರ್ಥನೆಗೋಸ್ಕರ ನಾವು ನಿಮಗೆ ಯಾವಾಗಲೂ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಈ ಸಮಯದಲ್ಲಿ ವಾಕ್ಯಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು, ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆಗಾಗಿ ಸ್ತೋತ್ರ. ನೀನು ಒಳ್ಳೆಯವನು ಸ್ವಾಮಿ. ನೀನು ದಯೆ ತೋರಿಸುವ ದೇವರು, ಕನಿಕರ ತೋರಿಸುವ ದೇವರು, ಕೃಪೆ ತೋರಿಸುವ ದೇವರಾಗಿದೆ ಸ್ವಾಮಿ. ಸ್ತೋತ್ರ ಸ್ವಾಮಿ. ನೀನು ಮಾತಾಡಬೇಕು. ಈ ಮಕ್ಕಳ ಕಥನ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕಂತ ನಾನು ಪ್ರಾರ್ಥನೆ. ವಾಕ್ಯದ ಮುಖಾಂತರ ಉತ್ತರ ಕೊಡು ಸ್ವಾಮಿ. ತಂದೆ, ನಿನಗೆ ಸ್ತೋತ್ರ. ಕಥನ ಎಲ್ಲರ ಮನೋನ್ನತನ ತೆರೆದಕ್ಕೆ ಸ್ತೋತ್ರ. ನೀನು ನನಗೆ ಸಹಾಯ ಮಾಡು ಪರಿಶುದ್ಧ ಆತ್ಮನೆ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಪ್ರಿಯರೇ, ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ. ಜ್ಞಾನೋಕ್ತಿ ನಿಮ್ಮ ಸತ್ಯವೇದತೆಗೆ ಮೂರು ತೆಗೆಯಿರಿ. ಅಲ್ಲಿ ದೇವರು ಮಾತಾಡ್ತಾ ಇದ್ದಾನೆ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ಏನು ಹೇಳ್ತಾನೆ? ಕಂದ ಅಂತ ಹೇಳ್ತಾನೆ. ಎಷ್ಟು ಪ್ರಾಯ ಆಗಲಿ, ದೇವರಿಗೆ ನೀವು ಕಂದರಾಗಿದ್ದೀರಿ. ನೀವು ಕಂದರ, ಚಿಕ್ಕವರಿರಲಿ ದೊಡ್ಡವರಿರಲಿ, ಏನೂ ಇರಲಿ, ಅವನಿಗೆ ಪದವಿ ಇರಲಿ ಪದವಿ ಇಲ್ಲದಕ್ಕೂ ಆತನು ಹೇಳೋದು ಒಂದೇ ಮಾತು, ನನ್ನ ಕಂದ ಆಗಿದ್ದಿ, ನೀನು ನನ್ನ ಪ್ರಿಯನಾಗಿದ್ದಿ. ನನ್ನ ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ನನ್ನ ಉಪದೇಶ ನೀನು ಮರೆಯಬೇಡ. ಒಂದು ಕಡೆಯಲ್ಲಿ ಹೇಳ್ತದೆ, ನನ್ನ ಉಪದೇಶವನ್ನು ನಿಮ್ಮ ಮಕ್ಕಳಿಗೆ ಬೋಧನೆ ಮಾಡಿ ಅದು ಅವರ ಹೃದಯದ ಪಟ್ಟಿಯಲ್ಲಿ ಬರೆಯಿರಿ. ಹೃದಯದಲ್ಲಿ ಇರಲಿ. ಏಕೆಂದರೆ ಒಂದು ವೇಳೆ ನೀವು ಬೋಧನೆ ಮಾಡೋದಿಲ್ಲದರೆ, ನೀವು ಮನೆಯವರು ಬೋಧನೆ ಮಾಡೋದಿಲ್ಲದರೆ ಏನು ಮಾಡ್ತಾರೆ? ಅವರು ಮೋಸ ಹೋಗ್ತಾರೆ. ದೇವರು ಸತ್ಯ ದೇವರು ಯಾರಾಗಿದ್ದಾನೆ ಅವರು ಮರೆತು ಹೋಗ್ತಾರೆ. ಅವರು ಪಾಪದಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರ ನನ್ನ ಸತ್ಯವಾಕ್ಯವು ಅವ್ರ ಹೃದಯದಲ್ಲಿ ಇರಲಿ, ಯಾವಾಗ ನಿಮ್ಮ ಹೃದಯದಲ್ಲಿ ಇರಲಿ ಎಂದು ದೇವರ ವಾಕ್ಯ ಹೇಳ್ತದೆ. ಪುನಃ ಅಲ್ಲಿ ದೇವರ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ನನ್ನ ಆಜ್ಞೆಯನ್ನು ಮನಪೂರ್ವಕವಾಗಿ ನಡೆಸು. ನೋಡಿ ಪ್ರಿಯರೇ, ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು? ನಾವು ದೇವರ ವಾಕ್ಯವನ್ನು ಕಲಿಸಬೇಕು. ಈ ಸತ್ಯವೇದದ ಸತ್ಯವಾಕ್ಯವನ್ನು ಅವರಿಗೆ ಮಕ್ಕಳಿಗೆ ಕಲಿಸಬೇಕು. ಅವ್ರಿಗೆ ಗೊತ್ತಾಗಬೇಕು. ಇಲ್ಲದ ಗೊತ್ತಿಲ್ಲ ಅವರಿಗೆ. ನೀನು ಏನು ಕಲಿಸಿದಿ ಚಿಕ್ಕ ಮಕ್ಕಳಿಗೆ, ಅದೇ ಅವರ ಒಳಗಿರ್ತದೆ. ನೀನು ಏನು ಕಲಿಸಿದಿ ಅದು ಅವರ ಒಳಗಿರ್ತದೆ. ಮಕ್ಕಳ ಮುಂದೆ ಏನು ಮಾಡಬೇಕು? ನಾವು ದೇವರ ವಿಷಯದಲ್ಲಿ ಮಾತಾಡಬೇಕು. ಒಳ್ಳೆಯ ಸಂಗತಿ ಮಾತಾಡಬೇಕು. ನಾವು ಮಕ್ಕಳ ಮುಂದೆ ನಾವು ಜಗಳ ಮಾಡಿದರೆ ಏನಾಗ್ತದೆ ಮನೆಯಲ್ಲಿ? ಅವರು ಕೂಡ ಮುಂದೆ ಏನಾಗ್ತಾರೆ? ಅದೇ ರೀತಿಯಲ್ಲಿ ಆಗ್ತಾರೆ. ಅವರು ಅದೇ ರೀತಿಯಲ್ಲಿ ಅವರು ಬೆಳೀತಾರೆ. ಅದೇ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾರೆ. ಅವರ ಮುಂದೆ ಏನಿರಬೇಕು? ನಾವು ಒಬ್ಬರೊಬ್ಬರು ಪ್ರೀತಿಯಲ್ಲಿ ಇರಬೇಕು. ಒಳ್ಳೆಯ ಮಾತು ಮಾತಾಡಬೇಕು. ಚಾಡಿ ಮಾತು ಮಾತಾಡೋದಲ್ಲ. ನಾವು ಚಾಡಿ ಮಾತಾಡಿದೆ ಅವರು ಕೂಡ ಮತ್ತೆ ಚಾಡಿ ಮಾತಾಡ್ತಾ ಇದ್ದಾರೆ. ಒಬ್ಬರೊಬ್ಬರು ಸಿಟ್ಟು ಮಾಡಿದ್ದಾರೆ, ಅವರು ಕೂಡ ಮಕ್ಕಳು ಸಿಟ್ಟು ಮಾಡ್ತಾ ಇದ್ದಾರೆ. ಅದರ ಬದಲು ಅವರಿಗೆ ಕೀರ್ತನೆಯಲ್ಲಿ ಗೀತೆ ಹಾಡುತ್ತಾ, ದೇವರ ಗೀತೆ ಹಾಡುತ್ತಾ, ಕೀರ್ತನೆ ಹಾಡುತ್ತಾ ಅವರ ಮುಂದೆ ನಾವು ಇರುವಾಗ ಅವರು ಕೂಡ ಕೀರ್ತನೆ ಹಾಡ್ತಾರೆ, ಅವರು ಕೂಡ ಗೀತೆ ಹಾಡ್ತಾರೆ, ಅವರು ಕೂಡ ಈ ರೀತಿ ನಡೆಯುತ್ತಾರೆ. ಅವರಿಗೆ ನಮ್ಮ ಮುಖ ನಾವು ಕಲಿಸಬೇಕು. ಪ್ರಿಯರೇ, ಅವರಿಗೆ ನಾವು ಕಲಿಸಬೇಕು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಐಶ್ವರ್ಯವನ್ನು ವೃದ್ಧಿಗೊಳಿಸು. ಏನಾಗ್ತದೆ? ದೇವರ ವಾಕ್ಯ ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಐಶ್ವರ್ಯ ಹೆಚ್ಚಾಗ್ತದೆ. ದೇವರು ಹೇಳ್ತದೆ, ನಿನ್ನ ಐಶ್ವರ್ಯ ಹೆಚ್ಚಾಗ್ತದೆ. ಅಲ್ಲಿ 16 ವಾಕ್ಯ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ 16, ಜ್ಞಾನ ಎಂಬಾಕೆಯ ಬಲಕೈಯಲ್ಲಿ ದೀರ್ಘಾಯುಷ್ಯವು. ಜ್ಞಾನ ಎಂಬ ಆಕೆಯ ಬಲಕೈಯಲ್ಲಿ ದೀರ್ಘಾಯುಷ್ಯವು, ಎಡಕೈಯಲ್ಲಿ ಧನವು ಘನತೆಯು ಉಂಟು. ಏನು ಬೇಕು ಮಾನವನಿಗೆ ಇವತ್ತು? ಎಡಕೈ ಇದ್ದರೆ ಸಾಕ? ಖಾಲಿ ಎಡಕೈ ಇದ್ದರೆ ಸಾಕ? ಬಲಕೈ ಕೂಡ ಬೇಕು. ಐಶ್ವರ್ಯ ಬೇಕು, ಧನವೂ ಬೇಕು. ಈ ಎರಡು ಬೇಕಾದರೆ ಏನು ಮಾಡಬೇಕು? ವಾಕ್ಯದ ಜ್ಞಾನ ಬೇಕು.
ವಾಕ್ಯದ ಜ್ಞಾನ ಬೇಕು ಅವನಿಗೆ. ವಾಕ್ಯದ ಜ್ಞಾನ ಇದ್ದರೆ ಈ ಎರಡರಲ್ಲಿ ಅವನಿಗೆ ಹೋಗ್ತದೆ. ನೀನು ಈಜುವಾಗ ಒಂದು ಕೈಯಲ್ಲಿ ಈಜಿದರೆ ಆಗ್ತದಾ? ಈಜಲಿ ಆಗ್ತದಾ? ಮೊದಲು ನೀನು ಎರಡು ಕೈಯಲ್ಲಿ ಈಜಲಿಕ್ಕೆ ಕಲಿಯಬೇಕು. ಸರಿ ಕಲಿಯುವಾಗ ನಿನಗೆ ಸರಿ ಆಗ್ತದೆ. ಅದೇ ಪ್ರಕಾರ ಎರಡೂ ಬೇಕು ಲೋಕದಲ್ಲಿ. ಐಶ್ಯ ಉಂಟೆಂದೆಣಿಸು, ಅದು ಧನ ಇಲ್ಲದರೆ ಏನಂದ್ರೆ ಏನಿಲ್ಲದಿದ್ದರೆ ಬಡವನಾಗಿ ಈಜ್ತಾರೆ ಈ ಲೋಕದಲ್ಲಿ. ಬಡವನಾಗಿದ್ದಿ, ಊಟಕ್ಕೆ ಇಲ್ಲ, ಬಟ್ಟೆ ಇಲ್ಲ, ಚಪ್ಪಲಿಲ್ಲ, ಏನು ಅದು ಜೀವಿತವಾ? ಎರಡೂ ಬೇಕು. ದೇವರ ನೀವು ಎರಡೂ ಕೇಳಬೇಕು. ಸ್ವಾಮಿ, ನನಗೆ ಉದ್ದ ಆಯುಷ್ಯ ಕೊಡು ಮತ್ತು ನನಗೆ ಧನ ಕೊಡಿ ಈ ಲೋಕದಲ್ಲಿ. ಅದಕ್ಕೆ ಅನುದಿನದ ಆಹಾರ ನೀವು ಬೇಡಿರಿ. ಅನುದಿನದ ಆಹಾರ ಒಟ್ಟಿಗೆ ಎಲ್ಲ ಬರ್ತದೆ ಪ್ರಿಯರೇ. ಎಲ್ಲರೂ ದೇವರು ಕೊಡಲಿಕ್ಕೆ ಸರ್. ಏಕೆ ಕಂದ ಎಂದು ಹೇಳಿದ ನಂತರ ನನ್ನ ಮಗನೇ ನನ್ನ ಮಗಳೇ ಎಂದು ಹೇಳಿದ ಅವನು ಕೊಡಲಾರೇನೋ? ಖಂಡಿತ ಅವನು ಕೊಡ್ತಾನೆ. ತನ್ನ ಮಗನನ್ನೇ ಕೊಟ್ಟ ನಂತರ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟಿದ್ದಾನೆ. ಹೋಗು ಮಗನೇ ಈ ಲೋಕಕ್ಕೆ, ನನ್ನ ಸ್ವರೂಪವಾಗಿ ನನ್ನ ಸೃಷ್ಟಿ ಮಾಡಿದ್ದೇನೆ ಇವರಿಗೆ, ನಾನು ಸೃಷ್ಟಿ ಮಾಡಿದೆ ಇವರಿಗೆ ಬಿಡುಗಡೆ ಆಗಬೇಕು. ನಿನ್ನ ಮುಖಾಂತರನೇ ಬಿಡುಗಡೆ. ನೀನು ಸಾಯುವುದರ ಮುಖಾಂತರ ಇವರಿಗೆ ಬಿಡುಗಡೆ, ನಿನ್ನ ರಕ್ತದ ಮುಖಾಂತರ ಬಿಡುಗಡೆ ಇವರಿಗೆ. ನೀನು ಹೋಗೆಂದು ಕೊಟ್ಟ ನಂತರ ಎಲ್ಲ ಕೊಡಲಾರೇನೋ? ಎಲ್ಲ ಕೊಡ್ತಾನೆ. ದೇವರ ವಾಕ್ಯ ಹೇಳ್ತದೆ. ದೇವರ ಚಿತ್ತಾನುಸಾರವಾಗಿ ನೀನು ಬೇಡಿದರೆ ಆತನು ಕೊಡ್ತಾನೆ. ದೇವರ ವಾಕ್ಯ ಹೇಳ್ತದೆ. ದೇವರ ಚಿತ್ತಾನುಸಾರವಾಗಿ ನೀನೇನಾದರೂ ಬೇಡಿಕೊಂಡರೆ ಆತನು ನಿಮಗೆ ಕೊಡ್ತಾನೆ. ದೇವರ ಚಿತ್ತ ಬಿಟ್ಟು ನಾವು ಏನಾದರೂ ಬೇಡಿದರೆ ಆತನು ಕೊಡಲಿಕ್ಕೆ ಸಿದ್ಧ ಇಲ್ಲ. ಏಕೆಂದರೆ ಅದು ದೇವರ ಚಿತ್ತ ಇಲ್ಲ ಅದರಲ್ಲಿ. ಪ್ರಿಯರೇ, ಪುನಃ ದೇವರ ವಾಕ್ಯ ಹೇಳ್ತದೆ, ನಿನಗೆ ಸುಕ್ಷೇಮವನ್ನುಂಟು ಮಾಡು. ನಿನಗೆ ಏನು ಸುಕ್ಷೇಮ? ಇವತ್ತು ಮಾನವನಿಗೆ ಏನು ಬೇಕು ಪ್ರಿಯರೇ? ಸಮಾಧಾನ ಬೇಕು, ಸುಕ್ಷೇಮ ಬೇಕು, ಉಲ್ಲಾಸ ಬೇಕು ಒಳಗಿಂದ. ಇದು ಮಾನವನಿಗೆ ಬೇಕು. ಮಾನವನಿಗೆ ಅದೇ ರೀತಿಯಲ್ಲಿ ಸೃಷ್ಟಿ ಆದಾನಿಗೆ ಪ್ರಿಯರೇ ಸೃಷ್ಟಿ ಮಾಡುವಾಗ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಿ ಅವನ ಒಳಗೆ ಉಲ್ಲಾಸ, ಅವನಿಗೆ ಸಂತೋಷ, ಅವನು ಆರೋಗ್ಯದಲ್ಲಿದ್ದ, ಅವನು ಕಥನೆ ಸಂತೋಷ, ಕುಣಿದಾಡ್ತಿದ್ದ, ನಳಿದಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಅದೇ ರೀತಿ ದೇವರು ಹಾಗೆ ಸೃಷ್ಟಿ ಮಾಡಿದನು. ದೇವರು ಹೇಗಿದ್ದನು ಅದೇ ರೀತಿ ಅವನಿಗೆ ಯಾವ ಕಾಯಿಲೆ ಇರಲಿಲ್ಲ, ಯಾವ ನೋವು ಇರಲಿಲ್ಲ, ಅವನಿಗೆ ಏನಿರಲಿಲ್ಲ. ಅವನು ಸಂತೋಷದಲ್ಲಿದ್ದ. ಆ ಮಾನವನ ಸಂತೋಷ ಯಾವಾಗ ಪಾಪ ಮಾಡಿದನು, ಯಾವಾಗ ಅವನು ದೇವರ ವಾಕ್ಯಕ್ಕೆ ಅವಿಧೇಯತ್ವ ಮಾಡಿದನು, ಹೇಳಿದಾಗೆ ಕೇಳಲಿಲ್ಲವು, ಆಗ ಅವನಿಗೆ ಎಲ್ಲ ಸಂಗತಿ ಬಂತು ಅವನ ಒಳಗೆ. ಅವನ ಸಮಾಧಾನ ಹೋಯಿತು. ಅವನ ಅನಾರೋಗ್ಯಕ್ಕೆ ಬಿದ್ದ, ಅವನ ಕಷ್ಟಕ್ಕೆ ಬಿದ್ದ, ಸಮಸ್ಯೆಗೆ ಬಿದ್ದ, ಹೆದರಿಕೆ ಬಂತು, ಯತೆ ಬಂತು, ಚಿಂತೆ ಬಂತು. ನಾಳೆ ಏನು ಮಾಡಬೇಕು, ನಾಳ್ದು ಏನು ಮಾಡಬೇಕು, ನಾನು ಏನು ಮಾಡಬೇಕು ಈ ರೀತಿ ಅವನಿಗೆ ಭಾವನೆ ಬಂತು ಒಳಗೆ. ಮೊದಲು ಏನು ಮಾಡಬೇಕೆಂದಿಲ್ಲ. ಅವನಿಗೆ ತೃಪ್ತಿಯಾಗಿದ್ದ, ಮಸ್ತಿದ್ದ. ಆ ಒಂದು ಗಾರ್ಡನ್ನಲ್ಲಿ, ಆ ತೋಟದಲ್ಲಿ ತಿರುಗಾಡ್ತಿದ್ದ ಅವನು, ಮಸ್ತಾಗಿದ್ದ ಅವನು. ಯಾವಾಗ ಪಾಪ ಮಾಡಿದನು, ಆ ಸಂತೋಷ ಎಲ್ಲ ಅವನದು ಹೋಯ್ತು, ಹೊರಗೆ ಹೋಯ್ತು, ಎಲ್ಲ ಹೊರಗೆ ಬಿಟ್ಟು ಹೋಯ್ತು ಅವನದು. ಭಯ ಬಂತು, ರೋಗ ಬಂತು, ಪ್ರಾಣಿಗಳು ಕಚ್ಚಲಿಕ್ಕೆ ಬಂದದು ಅವನಿಗೆ. ಮೊದಲು ಏನಾಯಿತು, ಪ್ರಾಣಿಗಳು ಪ್ರೀತಿ ಮಾಡ್ತಿದ್ದನು. ಪ್ರಾಣಿಗಳು ಇವನು ಹೇಳಿದಾಗೆ ಕೇಳ್ತಿತ್ತು. ಹುಲಿ ಆಗಲಿ, ಚಿರತೆ ಆಗಲಿ, ಜಿಂಕೆ ಆಗಲಿ, ಆನೆ ಆಗಲಿ, ಎಲ್ಲ ಜೀವಜಂತು ಆಗಲಿ ಅವನು ಹೇಳಿದಾಗೆ ಕೇಳ್ತಿತ್ತದು. ಅವನು ಮುಟ್ಟುವಾಗ ಅದು ಏನು ಮಾಡ್ತಿರ್ಲಿಲ್ಲ. ಆದರೆ ಯಾವಾಗ ಅವನು ಪಾಪ ಮಾಡಿದನೋ ಎಲ್ಲ ಅವನ ಎಗೇಸ್ಟ್ ಆಗಿ ಬಂತು, ವಿರುದ್ಧವಾಗಿ ಬಂತು. ಅವನಿಗೆ ಗದರಿಸಲಿಕ್ಕೆ ಬಂತು, ಅವನಿಗೆ ಓಡಬೇಕಾಯಿತು. ಏಕೆ? ಒಂದು ಐದತ್ವೆ, ಒಂದು ಪಾಪ ಮಾಡಿದವನು. ಒಂದು ಪಾಪ ಮಾಡಿದ್ರಿಂದ ಎಲ್ಲ ಈ ಸೃಷ್ಟಿಯೇ ಅವನ ವಿರುದ್ಧವಾಗಿ ನಿಂತು. ನೋಡಿ ಪ್ರಿಯರೇ, ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತನು ಬೆಟ್ಟಕ್ಕೆ ಹೋಗುವಾಗ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ದೇವರ ವಾಕ್ಯ ಹೇಳ್ತದೆ, ಆತನು ಪ್ರಾರ್ಥನೆ ಮಾಡಲಿಕ್ಕೆ ಹೋದ. ಪ್ರಾರ್ಥನೆ ಮಾಡುವಾಗ ಅಲ್ಲಿ ಶಬ್ದ ಬಂತು. ಇವನು ನನ್ನ ಪ್ರಿಯ ಮಗನಾಗಿದ್ದಾನೆ, ಇವನು ಏನು ಹೇಳ್ತಾರೆ ಅದು ಕೇಳಿರಿ. ಯಾರಿಗೆ ಹೇಳಿದ್ದದು? ತಂದೆಯಾದ ದೇವರು ಯಾರಿಗೆ ಹೇಳಿದ್ದು ಈ ಮಾತು? ಎಲ್ಲ ಸೃಷ್ಟಿಗೆ ಹೇಳಿದ್ದು. ಎಲ್ಲ ಸೃಷ್ಟಿಗೆ ಹೇಳಿದನು, ಈತನು ನನ್ನ ಮಗನು, ಈತನು ಏನು ಹೇಳ್ತಾನೋ ಅದು ನೀವು ಕೇಳಬೇಕು. ಎಲ್ಲ ಸೃಷ್ಟಿ, ಮರಗಳಿಗೆ, ಗಿಡಗಳಿಗೆ, ಗಾಳಿಗೆ, ಎಲ್ಲ ಜೀವಿ ಜಂತುಗಳಿಗೆ,
ಎಲ್ಲದಕ್ಕೆ ಅಪ್ಪಣೆ ಕೊಟ್ಟಾಯಿತು. ಮಾನವನಿಗೆ ಎಲ್ಲವರಿಗೆ ಅಪ್ಪಣೆ ಕೊಟ್ಟಾಯಿತು ದೇವರು. ಈತನು ಏನು ಹೇಳ್ತಾನೋ ಅದು ನೀವು ಕೇಳಿರಿ. ಈ ಭೂಮಿಗೆ ಎಲ್ಲ ಅಧಿಕಾರ ಕೊಟ್ಟನು, ಅಪ್ಪಣೆ ಕೊಟ್ಟನು. ಯೇಸು ಕ್ರಿಸ್ತನು ಹೇಳಿದಾಗೆ ಕೇಳಬೇಕು ಭೂಮಿ. ಈ ಗಿಡ ಆಗಲಿ, ಮರ ಆಗಲಿ, ಗಾಳಿ ಆಗಲಿ, ಸೂರ್ಯನೇ ಆಗಲಿ, ಚಂದ್ರನಾಗಲಿ, ಈತನು ಹೇಳುವ ಹಾಗೆ ಕೇಳಬೇಕು. ಅದಕ್ಕೋಸ್ಕರ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ ಇರುವಾಗ ಗಾಳಿ ಬರುವಾಗ, ಗಾಳಿ ಸುಮ್ಮನೆ ಇರು ಹೇಳುವಾಗ ಅದು ನಿಂತಿತು. ಏಕೆ ನಿಂತಿದ್ದು? ಆಲ್ರೆಡಿ ತಂದೆ ಅಪ್ಪನೆ ಕೊಟ್ಟ ಆಗಿದೆ, ಈತನು ಹೇಳುವ ಹಾಗೆ ಕೇಳು. ಗಾಳಿ ನಿಂತು ಹೋಯಿತು ಅಂತ ದೇವರ ವಾಕ್ಯ ಹೇಳ್ತದೆ ಅಲ್ವಾ? ಗಾಳಿ ನಿಂತಿದ್ದು. ಸಮುದ್ರದಲ್ಲಿ ನಡೀತಾ ಇದ್ದಾನೆ ಯೇಸು ಕ್ರಿಸ್ತನು, ಸಮುದ್ರ ಕೇಳಿತು. ಏಕೆ? ಆಲ್ರೆಡಿ ಅಪ್ಪಣೆ ಕೊಟ್ಟೆ, ಸಮುದ್ರ ಕೂಡ ಅಪ್ಪಣೆ ಆಗಿದೆ. ಈತನೇ ಹೇಳುವಾಗೆ ಕೇಳಬೇಕು. ಸಮುದ್ರ ಕೂಡ ಏನಾಯಿತು? ಅದು ಅವನಿಗೆ ಏನು ಮಾಡಲಿಲ್ಲ, ಅದರ ಮೇಲೆ ನಡ್ಕೊಂಡು ಹೋದ. ನೋಡಿ, ಏಕೆಂದರೆ ಆ ಅಪ್ಪಣೆ ಖಾಲಿ ಮಾನವನಿಗೆಲ್ಲ, ಎಲ್ಲ ಸೃಷ್ಟಿಗೆ ಕೊಟ್ಟಿದ್ದಾನೆ. ಈತನೇ ಹೇಳುವಾಗೆ ಕೇಳಬೇಕು. ಯಾರು ಈತನು? ಯೇಸು ಕ್ರಿಸ್ತನು ಏನು ಹೇಳ್ತಾನೆ ಅದು ಕೇಳಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಮಾತಿಗೆ ಬಲ ಇತ್ತು, ಶಕ್ತಿ ಇತ್ತು. ಒಂದು ಮಾತು ಹೇಳುವಾಗನೇ ಏನಾಗಿದೆ? ಸೈತಾನನು ಓಡಿ ಹೋಗ್ತಿದ್ದ. ಸೈತಾನನ ಬಂಧನದಲ್ಲಿ ಇದ್ದವರು ಯೇಸು ಹೇಳಿರುವಾಗ ಇವರಿಂದ ಬಿಟ್ಟು ಹೋಗು ಹೇಳುವಾಗನೇ ಅದು ಬಿಟ್ಟು ಹೋಗ್ತಿತ್ತು, ಆ ಶಕ್ತಿ ಬಿಟ್ಟು ಹೋಗ್ತಿತ್ತು. ಶಕ್ತಿಗೆ ಹೆದರಿಕೆ ಶುರು ಆಗ್ತಿತ್ತು. ಏಕೆಂದರೆ ಈತನ ಮಾತಿಗೆ ಅಧಿಕಾರ ಉಂಟು. ಯಾರು? ಯೇಸು ಕ್ರಿಸ್ತನ ಮಾತಿಗೆ ಅಧಿಕಾರ ಉಂಟು. ಅಧಿಕಾರದಿಂದ ಮಾತಾಡ್ತಿದ್ದ. ಯಾರಿಗೆ ಯೇಸು ಮುಟ್ಟುತ್ತಾನೆ ಅಲ್ಲಿ ಗುಣವಾಗ್ತಿತ್ತು. ಮರಣಕ್ಕೆ ಆತನ ಮೇಲೆ ಅಧಿಕಾರ ಇರಲಿಲ್ಲ. ನೋಡಿ, ಅದಕ್ಕೋಸ್ಕರ ಸತ್ತವರಿಗೆ ಎಬ್ಬಿಸಿದ. ಹೇಳು, ನಾನು ಹೇಳ್ತಾ ಹೇಳು ಹೇಳುವಾಗ ಸತ್ತವರು ಎದ್ದಿದ್ದಾರೆ. ಎಷ್ಟೋ ಮಂದಿ ಸತ್ತವರು ಎದ್ದಿದ್ದಾರೆ, ಆದರೆ ಪುನಃ ಸತ್ತಿದ್ದಾರೆ ಅವರು. ಏಕೆ? ಲೋಕ ಬಿಡಲೇಬೇಕು. ಎದ್ದಿದ್ದಾರೆ ಅವರು. ಆದರೆ ಯೇಸು ಕ್ರಿಸ್ತನು ಕೂಡ ಸತ್ತಿದ್ದಾನೆ. ಆದರೂ ಈ ಸತ್ತಿದರೂ ಕೂಡ ಈ ನೆಲವು ಆ ಮುಷ್ಟಿಯಲ್ಲಿ ಇಡಲಿಕ್ಕೆ ಆಗಲಿಲ್ಲ. ಏಕೆ? ಅಪ್ಪಣೆ ಮೊದಲೇ ಆಗಿದೆ. ಯೇಸು ಕ್ರಿಸ್ತನಿಗೆ ಈ ನೆಲ ಉಣಲ್ಪಟ್ಟಿದ್ದು ಮುಷ್ಟಿಯಲ್ಲಿ ಇಡಲಿಕ್ಕೆ ಆಗಲಿಲ್ಲ, ಕೊಳೆತು ಬಿಡಲಿಕ್ಕೆ ಬಿಡಲಿಲ್ಲ. ಏಕೆಂದರೆ ಅಪ್ಪಣೆ ಆಗಿದೆ. ಯೇಸು ಕ್ರಿಸ್ತನ ಜೀವಂತ ಎದ್ದ ಎಂದು ದೇವರ ವಾಕ್ಯ ಹೇಳ್ತದೆ. ಇವತ್ತು ಪ್ರಿಯರೇ, ಕಂದ ಹೇಳ್ತಾನೆ, ನನ್ನ ಮಗನೇ, ನನ್ನ ಮಗಳೇ, ನೀನು ಈ ರೀತಿ ನಡೆ, ಈ ರೀತಿ ನಡೆ, ಪಾಪ ಮಾಡಬೇಡ, ಅವಿದ್ಯತೆ ಮಾಡಬೇಡ, ದೇವರ ಚಿತ್ತಕ್ಕೆ ವಿರುದ್ಧ ಹೋಗಬೇಡ, ಹೀಗೆ ಹೋಗು, ಹೀಗೆ ಮಾಡಬೇಡ, ಹಾಗೆ ಮಾಡ ಹೇಳುವಾಗ ಏನು? ನಾವು ದೇವರ ಶಬ್ದಕ್ಕೆ ಕಿವಿ ಕೊಡಬೇಕು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ನೋಡಿ, ಪ್ರೀತಿ ಮತ್ತು ಸತ್ಯತೆ ನಿನ್ನಲ್ಲಿ ಇರಲಿ, ಬಿಡದಿರಲಿ. ಅದು ಗಟ್ಟಿನಿ ಹಿಡ್ಕೊಡು, ಅದು ಗಟ್ಟಿ ಹಿಡಿ ನೀನು, ಅದು ನಿನ್ನನ್ನು ಬಿಡದಿರಲಿ. ನಿನ್ನಲ್ಲಿ ಗಟ್ಟಿಡು, ಪ್ರೀತಿ ಸತ್ಯ ಎಂಬ ಆ ನಡುಕಟ್ಟನ್ನು ಕಟ್ಟು ಎಂದು ಹೇಳ್ತದೆ. ಎಫೆಸಕರಿಗೆ ಪತ್ರಿಕೆ ಬರೆದ ಓದಿ ನಮ್ಗೆ ಗೊತ್ತಾಗದ 6ರಲ್ಲಿ ಪ್ರೀತಿ ಎಂಬ ಸತ್ಯದ ನಡುಕಟ್ಟನ್ನು ಗಟ್ಟಿಯನ್ನು ಕಟ್ಟುಕೊಂಡಿರು. ಇನ್ನು ಆಯುಧವನ್ನು ಧರಿಸು ಎಂದು ಹೇಳ್ತದೆ. ಆಯುಧವನ್ನು ಧರಿಸಿರು. ಅಲ್ಲಿ ಹೇಳ್ತದೆ, ಪ್ರೀತಿ ಸತ್ಯತೆಗಳು ನಿಮ್ಮನ್ನು ಬಿಡದಿರಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು. ಅವುಗಳು ನಿನ್ನ ಕೊರಳಿಗೆ ಕಟ್ಟು. ಪ್ರೀತಿ ಮತ್ತು ಸತ್ಯ, ಸತ್ಯಗಸರ ಜೀವಿಸು. ಯೇಸು ಕ್ರಿಸ್ತನ ಏತಕಸರ ಶಿಲುಬೆಗೆ ಸತ್ಯಗಸರ, ಶಿಲುಬೆಗೆ ಹೋದು ಸತ್ಯಗಸರ. ಪಿಲಾತನು ಕೇಳ್ತಾ ಇದ್ದಾನೆ ಯೇಸುಗೆ, ನೀನು ಯಾರಾಗಿದ್ದಿ? ಎಲ್ಲಿಂದ ಬಂದಿದ್ದೀನು? ನೀನು ಯಾರಾಗಿದ್ದಿ? ನಾನು ಸತ್ಯಗಸರ ಈ ಲೋಕದಲ್ಲಿ ಬಂದಿದ್ದೇನೆ. ಏನು ಹೇಳ್ತಾನೋ? ಸತ್ಯಗಸರ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಪಿಲಾತನು ಹೇಳ್ತಾನೆ, ಅನ್ಯನವನು, ಸತ್ಯ ಅಂದರೆ ಏನು? ಪ್ರಿಯರೇ, ಇವರು ಎಷ್ಟು ಮಂದಿಗೆ ಸತ್ಯ ಎಂದರೆ ಗೊತ್ತಿಲ್ಲ. ಅವರ ತಪ್ಪಲ್ಲ, ಅವ್ರಿಗೆ ಗೊತ್ತಿಲ್ಲ. ಸತ್ಯ ಎಂದರೆ ಏನೊಂದು ಗೊತ್ತಿಲ್ಲ. ಸತ್ಯ ಎಂದರೆ ಏನು ಹೇಳ್ತಾನೆ, ಯೇಸುಗೆ ಕೇಳ್ತಾ ಇದ್ದಾನೆ ಅವನು. ಪಿಲಾತನ ಸತ್ಯ ಎಂದರೆ ಏನು ನೋಡಿ. ಆತನ ಹೇಳ್ತಾನೆ, ನಾನು ಸತ್ಯಗಸರ ಬಂದಿದ್ದೇನೆ. ಪಿಲಾತನ ಸತ್ಯ ಎಂದರೆ ಏನು? ಸತ್ಯ ಎಂದರೆ ಗೊತ್ತೇ ಇಲ್ಲ. ಏಕೆ ಗೊತ್ತಿಲ್ಲ? ಅವನ ಮನೋನ್ನತರೆ ಬಂದುಂಟು, ಮುಚ್ಚಲ್ಪಟ್ಟಿದೆ. ಅವನಿಗೆ ಮುಸುಕುಂಟು, ಆತ್ಮಿಕ ಮುಸುಕುಂಟು ಅವನ ಒಳಗೆ. ಅವನ ಮುಖಕ್ಕೆ ಆತ್ಮಿಕ ಮುಸುಕು ಹಾಕಿದೆ. ಸತ್ಯ ಎಂದು ಗೊತ್ತಿಲ್ಲ. ಇವತ್ತು ಎಷ್ಟು ಮಂದಿಗೆ ಸತ್ಯ ಏನೆಂದು ಗೊತ್ತಿಲ್ಲ, ವೈಭಿಚಾರ ಏನೆಂದು ಗೊತ್ತಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ನೀನು ಯಾರ ಹತ್ರ ವೈಭಿಚಾರ ಮಾಡುವುದು ಅದು ಪಾಪವಾಗಿದೆ,
ಆದರೆ ಹೊಸ ಒಡಂಬಡಿಕೆ ಯೇಸು ಏನು ಹೇಳ್ತಾನೆ? ಹೊಸ ಒಡಂಬಡಿಕೆ ಯೇಸು ಹೇಳ್ತಾನೆ, ನೀನು ಕೆಟ್ಟ ದೃಷ್ಟಿಯಿಂದ ಒಬ್ಬ ಹುಡುಗ ಯವನಸ್ಥನು ಆಗಲಿ ಒಬ್ಬನು ಕೆಟ್ಟ ದೃಷ್ಟಿಯಿಂದ ಒಂದು ಹುಡುಗಿಗೆ ನೋಡಿದರೆ ಅದು ಪಾಪ ಆಯಿತು ಎಂದು ಹೇಳ್ತದೆ. ಹುಡುಗಿ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಹುಡುಗಿಗೆ ಅದು ಪಾಪ ಆಯಿತು ಎಂದೇಳಿ, ಪಾಪ ಮಾಡಿ ಆಯಿತು ಎಂದು ಹೇಳ್ತದೆ. ಅಲ್ಲಿ ಯೇಸುನ ಆಜ್ಞೆ ನೋಡಿ. ಹಳೆ ಒಡಂಬಡಿಕೆ ಏನು ಹೇಳ್ತದೆ? ನೀನು ಪಾಪ ಮಾಡಬಾರ್ದು ಶರೀರದ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳ್ತಾರೆ? ನೀನು ಯಾರಿಗಾದರೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿದರೆ ಅದು ಪಾಪ ಆಯಿತು, ನೀನು ವೈಭಿಚಾರ ಮಾಡಿ ಆಯ್ತು ಹೇಳ್ತಾರೆ. ಆಯ್ತು ಎಂದು ಎಷ್ಟು ಹೇಳ್ತದೆ ದೇವರ ವಾಕ್ಯ ನೋಡಿ. ಯೇಸುನ ಆಜ್ಞೆ ನೋಡಿ, ಹೈಯರ್ ಲೆವೆಲ್ ಆಜ್ಞೆವಾಗಿದೆ. ಯೇಸುನ ಆಜ್ಞೆ ಹೈಯರ್ ಲೆವೆಲ್ ಆಗಿದೆ. ಅದು ಇದಕ್ಕಿಂತ ಧರ್ಮಶಾಸ್ತ್ರ ಲೆವೆಲ್ ಲೋ ಇದೆ, ಇದು ಹೈಯರ್ ಲೆವೆಲ್. ಅದು ಹೈಯರ್ ಲೆವೆಲಲ್ಲಿ ಯೇಸು ಮಾತಾಡ್ತಾ ಇದ್ದಾನೆ. ಅಂದರೆ ಎಷ್ಟು ಪರಿಶುದ್ಧನಾಗಿದ್ದನು. ಪುನಃ ದೇವರು ವಾಕ್ಯದಿದೆ, ನಿನ್ನ ಹೃದಯದ ಹಲಗೆಗಳಲ್ಲಿ ಅವುಗಳನ್ನು ಬರೆ. ಇಲ್ಲಿ ನಿನ್ನ ಹೃದಯದ ಹಲಗೆಗಳಲ್ಲಿ ಅದು ಬರೆದಿಡು, ಸತ್ಯವನ್ನು ಬರೆದಿಡು, ಪ್ರೀತಿಯನ್ನು ಬರೆದಿಡು, ಯೇಸು ಕ್ರಿಸ್ತನ ಆಜ್ಞೆಯನ್ನು ಬರೆದಿಡು. ಯೇಸು ಹೇಳ್ತಾನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ಆ ಆಜ್ಞೆಯನ್ನು ನೀನು ಬರೆದಿಡು ಹೇಳ್ತಾನೆ. ಅದು ನಿನ್ನ ಜ್ಞಾಪಕದಲ್ಲಿರಲಿ, ನಿನ್ನ ನೆನಪಲ್ಲಿ ಇರಲಿ. ದೇವರ ವಾಕ್ಯ ನೆನಪಲ್ಲಿ. ಪುನಃ ಹೇಳ್ತದೆ, ಹಲಗೆ ಮೇಲೆ ಬರೆ. ಅಂದರೆ ನಿನ್ನ ಹಲಗೆ ಯಾವುದೀಗ? ಹಳೆಯ ಒಡಂಬಡಿಕೆಯಲ್ಲಿ ಏನಿತ್ತು? ಹಳೆಯ ಒಡಂಬಡಿಕೆಯಲ್ಲಿ ಆ ಒಂದು ಕಲ್ಲಿನ ಮೇಲೆ ಆ ಆಜ್ಞೆಯನ್ನು ಬರೆದು ದೇವರು ಬರೆ ಕೊಟ್ಟದ್ದು ಮೋಶೆಯ ಮುಖಾಂತರ. 10 ಕಟ್ಟಳೆಯನ್ನು ಬರೆ ಕೊಟ್ಟ ಆ ಕಲ್ಲಿನ ಮೇಲೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಇರ್ತದೆ, ಇಬ್ರಿಯ ಗ್ರಂಥದಲ್ಲಿ ನಮಗೆ ಓದಿದ್ರೆ ಗೊತ್ತಾಗ್ತದೆ, ಅಲ್ಲಿ ನಿನ್ನ ಹೃದಯದಲ್ಲಿ ನನ್ನ ಆಜ್ಞೆಯನ್ನು ಬರೆದಿದ್ದೇನೆ. ಹೀಗೆ ಆಜ್ಞೆಯಲ್ಲಿ ಉಂಟು, ನಮ್ಮ ಹೃದಯದ ಒಳಗೆ ಉಂಟು. ಒಬ್ಬ ರಕ್ಷಣೆ ಹೊಂದಿದವನ ಅವನಿಗೆ ಹೃದಯದೊಳಗೆ ಏನುಂಟು? ದೇವರ ಆಜ್ಞೆ ಉಂಟು ಅವನ ಒಳಗೆ. ಆ ಆಜ್ಞೆ ಅವನಿಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಸತ್ಯ ಒಳಗೆ ಉಂಟು, ಸತ್ಯ ಹೊರಗಿಲ್ಲ, ಸತ್ಯ ಒಳಗೆ ಉಂಟು, ಅವನ ಒಳಗೆ ಉಂಟು ಸತ್ಯ. ನಿನ್ನ ಆಜ್ಞೆ ಅವನ ಒಳಗೆ ಉಂಟು. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. ದೇವರ ಮತ್ತು ಮನುಷ್ಯನ ದಯೆ, ಆ ಸಮ್ಮತಿಯನ್ನು ಪಡೆದುಕೊಳ್ಳುವಿ. ದೇವರ ಮತ್ತು ಮನುಷ್ಯನ, ಯೇಸು ಬೆಳೆಯುವಾಗ ದೇವರ ಮತ್ತು ಮನುಷ್ಯನ ದಯೆ ಹೊಂದಿದವನು. ದೇವರ ವಾಕ್ಯ ಹೇಳ್ತದೆ, ಅವನು ದೇವರ ದಯೆ ಹೊಂದಿದವನು, ಮನುಷ್ಯನು ಕೂಡ ದಯೆ ಹೊಂದಿದವನು. ಇವತ್ತು ಏನು ಬೇಕು ಪ್ರಿಯರೇ? ನಿಮಗೆ ದೇವರ ದಯೆ ಬೇಕು, ಮನುಷ್ಯನ ಕೂಡ ದಯೆ ಬೇಕು. ಮನುಷ್ಯನು ಕೂಡ ನಮಗೆ ದಯೆ ತೋರಿಸಬೇಕು. ಈ ರೀತಿ ಲೋಕ ಮಾಡಿದ್ದಾನೆ, ಸೃಷ್ಟಿಸಿದ್ದಾನೆ ದೇವರು. ಅದಕ್ಕೆ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ಸೃಷ್ಟಿ ಮಾಡುವಾಗ ಹೇಳ್ತಾ ಇದ್ದಾನೆ, ಆದಿಕಾಂಡ 1 ಓದುವ ನಾವು. ಅಲ್ಲಿ ದೇವರು ಹೇಳ್ತಾ ಇದ್ದಾನೆ ನೋಡಿ, ಆದಿಕಾಂಡ 1:31 ದೇವರು ಈ ರೀತಿ ಹೇಳ್ತಾ ಇದ್ದಾನೆ. 31 ಈ ರೀತಿ ಹೇಳ್ತಾ ಇದ್ದಾನೆ, ದೇವರು ತಾನು ಉಂಟು ಮಾಡಿದೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಯಿತು. ನೋಡಿ, ದೇವರು ಎಲ್ಲವನ್ನು ಮಾತಿನಿಂದ ಉಂಟು ಮಾಡಿದ್ದು. ಈ ಸೃಷ್ಟಿ ಮಾತಿನಿಂದ ಉಂಟು ಮಾಡಿದ್ದು. ಈ ನೀರು, ಈ ಸಮುದ್ರ, ಈ ಗಿಡ, ಈ ಮರ ಎಲ್ಲವನು, ಈ ನೆಲ ಎಲ್ಲವನು ಆತನ ಮಾತಿನ ಮುಖಾಂತರ ಆ ಸೃಷ್ಟಿಯಾದ ನಂತರ ದೇವರು ಹೇಳ್ತಾ ಇದ್ದಾನೆ, ಇದು ಬಹು ಒಳ್ಳೆಯದಾಯಿತು. ಒಳ್ಳೆಯದೇ ಅಲ್ಲ, ಬಹು ಒಳ್ಳೆಯದಾಯ್ತಂತೆ. ದೇವರಿಗೆ ಒಳ್ಳೆಯ ಕಾಣಿತಂತೆ. ಈ ಲೋಕವು ಸೃಷ್ಟಿ ಮಾಡಿದ ಲೋಕ ನೋಡ್ತಾ ಇದ್ದಾನೆ, ಬಹು ಒಳ್ಳೆಯದು. ಅಲ್ಲಿ ಹೇಳ್ತದೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವರು ತಾನು ಉಂಟು ಮಾಡಿದದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಯಿತು. ಅದು ಬಹು ಒಳ್ಳೆದಿತ್ತು, ಬಹು ಸುಂದರ ಇತ್ತು, ಬಹು ಚಂದ ಇತ್ತು. ಅದು ದೇವರಿಗೆ ಚಂದ ಕಾಣಿತು, ಸುಂದರ ಕಾಣಿತು. ಅದು ದೇವರಿಗೆ ಒಳ್ಳೆದಿತ್ತು. ಪ್ರಿಯರೇ, ಎಲ್ಲ ಮಾಡಿದ್ದು ಒಳ್ಳೆಯದೇ ಮಾಡಿದ್ದಾನೆ ದೇವರು. ದೇವರು ಈ ಲೋಕದಲ್ಲಿ ಏನೋ ಮಾಡಿದ್ದಾನೆ, ಒಳ್ಳೆಯದು ಮಾಡಿದ್ದಾನೆ, ಕೆಟ್ಟದು ಮಾಡಲಿಲ್ಲ, ಒಳ್ಳೆಯದೇ ಮಾಡಿದ್ದಾನೆ. ಅದಕ್ಕೋಸ್ಕರ ಒಳ್ಳೆಯ ಸಂಗತಿ ದೇವರು ಮಾಡಿದ್ದಾನೆ. ಏಕೆ? ಸತ್ಯವಂತನು, ಆತನು ಸತ್ಯವಂತನಾಗಿದ್ದಾನೆ. ಆತನು ಏನೋ ಸೃಷ್ಟಿ ಮಾಡಿದ್ದಾನೆ, ಅದು ಒಳ್ಳೆಯದು ಮಾಡಿದ್ದಾನೆ, ಕೆಟ್ಟದು ಮಾಡಲಿಲ್ಲ. ಪ್ರಿಯರೇ, ಹಾಳು ಮಾಡಲಿಲ್ಲ, ಒಳ್ಳೆಯದು ಮಾಡಿದ್ದಾನೆ. ಒಳ್ಳೆಯದಾಗಿದೆ ಎಂದು, ಅದು ಬಹು ಒಳ್ಳೆಯದಾಗಿ ಚೆನ್ನಾಗಿ ಆಗಿದೆ ಎಂದು ದೇವರು ನೋಡಿದ್ದಾನೆ ಎಂದು ಹೇಳ್ತಾನೆ. ದೇವರು ಹೇಳಿದ ಮೇಲೆ ಈ ಲೋಕ ಒಳ್ಳೆಯದಿಲ್ಲವೋ? ಒಳ್ಳೆಯದುಂಟು. ಏಕೆ ಈ ರೀತಿ ಆಗಿದೆ? ಈಗ ಯಾರು ಮಾಡಿದ್ದು? ಮಾನವನು ತನ್ನ ಸ್ವರೂಪವಾಗಿ ಸೃಷ್ಟಿಸಿದ ಮಾನವನು ಇವತ್ತು ಏನಾಗಿದೆ?
ಲೋಕವು ಒಳ್ಳೆ ಚಂದ ಲೋಕ ಇತ್ತು, ಈ ಲೋಕವು ಯಾವ ರೀತಿಯಲ್ಲಿ ಆಗಿದೆ. ಈಗ ದೇವರು ನೋಡುವಾಗ ಏನು ಹೇಳ್ಬೋದು? ಲೋಕ ಒಳ್ಳೆಯದಂತ ಹೇಳ್ಬೋದಾ? ಯಾವ ರೀತಿಯಲ್ಲಿ ಹೇಳ್ಬೋದು? ಪ್ರಿಯರೇ, ದೇವರ ವಾಕ್ಯವನ್ನು ನಮ್ಮ ಹಗಲಿನ ಮೇಲೆ ಬರೆಯಬೇಕು. ದೇವರ ವಾಕ್ಯ ಹೇಳ್ತದೆ, ದಯವನ್ನು ಸಮ್ಮತಿಯನ್ನು ಪಡೆವಿ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ನಿನ್ನ ಸ್ವಬುದ್ಧಿಯನ್ನು, ನಿನ್ನ ಆಲೋಚನೆಯನ್ನು, ನಿನ್ನ ಆಲೋಚನೆ ಮಾನವನ ಸ್ವಬುದ್ಧಿ, ನಾನು ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ನನ್ನ ಬುದ್ಧಿಯಲ್ಲಿ ಮಾಡ್ತೇನೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ. ನಿನ್ನ ಸ್ವಬುದ್ಧಿಯನ್ನು ಅದು ಬೇಡ, ದೇವರಿಗೆ ಆಧಾರ ಮಾಡಿಕೊಳ್ಳಬೇಡ ಎಂದು ದೇವರ ವಾಕ್ಯ ಹೇಳ್ತದೆ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ. ಅಲ್ಲಿ ದೇವ ವಾಕ್ಯ ಹೇಳ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ, ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸೆ ಇಡು. ಪೂರ್ಣ ಮನಸ್ಸಿಂದ ಆ ಯೆಹೋವನಲ್ಲಿ, ಆ ದೇವರಲ್ಲಿ ಭರವಸೆ ಇಡು, ವಿಶ್ವಾಸ ಇಡು, ನಂಬಿಕೆ ಇಡು. ಆತನಲ್ಲಿ ನಿನ್ನ ದೃಷ್ಟಿಯು ಆತನ ಮೇಲೆ ಇರಲಿ ಎಂದು ದೇವರು ಬಯಸ್ತಾನೆ. ಏಕೆ ಈ ಲೋಕದಲ್ಲಿ ಕಳಿಸಿದ್ದು, ನಮಗೆ ಏಕೆ ಕಳಿಸಿದ್ದು? ದೇವರ ಚಿತ್ತ ನೆರವೇರಬೇಕೆಂದು ನಮಗೆ ಈ ಲೋಕದಲ್ಲಿ ಕಳಿಸಿದ್ದು. ಜ್ಞಾನ, ತಿಳುವಳಿಕೆ, ಎಲ್ಲ ಟ್ಯಾಲೆಂಟ್ ಎಲ್ಲ ಕೊಟ್ಟು ಈ ಲೋಕದಲ್ಲಿ ಕಳಿಸಿದ್ದಾನೆ, ದೇವರ ಚಿತ್ತ ನೆರವೇರಬೇಕೆಂದು. ಇವತ್ತು ನಾವು ಯಾರ ಚಿತ್ತವನ್ನು ನೆರವೇರ್ತಾ ಇದ್ದೇವೆ? ದೇವರ ಚಿತ್ತವನ್ನು ನೆರವೇರಿಸ್ತಾ ಇದ್ದೇವಾ? ಅದು ಲೋಕದ ಚಿತ್ತವನ್ನು ನೆರವೇರಿಸ್ತಾ ಇದ್ದೇವಾ? ಯಾತಕಸರ ನಾವು ಜೀವಿಸ್ತಾ ಇದ್ದೇವೆ? ಯೇಸು ಹೇಳ್ತಾನೆ, ನಾನು ದೇವರಿಗೋಸ್ಕರ ಜೀವಿಸ್ತೇನೆ, ತಂದೆಗೋಸ್ಕರ ನಾನು ಜೀವಿಸ್ತೇನೆ. ಇವತ್ತು ನೀನು ಮತ್ತು ನಾನು ಯಾತಕಸರ ಜೀವಿಸಬೇಕು? ನಾವು ದೇವರಿಗೋಸ್ಕರ ಜೀವಿಸ್ತೇವಾ? ಒಂದು ವೇಳೆ ಆ ಮನಸ್ಸು ನಿನ್ನಲ್ಲಿ ಇದ್ದರೆ, ಆ ಒಂದು ದೃಢವಾದ ಒಂದು ಮನಸ್ಸಿದ್ದರೆ, ಆ ಒಂದು ಸಮರ್ಪಣೆ ನನ್ನ ಥರ ಇದ್ದರೆ, ದೇವರಿಗೋಸ್ಕರ ನಾನು ಜೀವಿಸ್ತೇನೆ, ದೇವರು ಏನು ಹೇಳ್ತೇನೆ ಅದು ನಾನು ಕೇಳ್ತೇನೆ, ದೇವರಿಗೋಸ್ಕರ ನಾವು ಜೀವಿತೇನೆ ಹೇಳುವಾಗ ದೇವರು ನಿನಗೋಸ್ಕರ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಿದ್ದಾನೆ. ಮೊದಲು ಹುಡುಕು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೆ, ಮತ್ತು ಎಲ್ಲ ನಿನಗೆ ಹಿಂಬಾಲಿಸೋದು ದೇವರ ವಾಕ್ಯ ಹೇಳ್ತದೆ. ಮೊದಲು ಏನು? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡು, ಮತ್ತೆ ನಿನಗೆ ಎಲ್ಲ ಹಿಂಬಾಲಿಸುವುದು. ಇಡೀ ಲೋಕವು ದೇವರದ್ದು, ಇದು ಈ ತಂದೆಯಾದ ದೇವರದ್ದು, ಇದರಲ್ಲಿ ಇದ್ದ ಎಲ್ಲ ಸಂಪತ್ತು ಆತನದ್ದು. ಆತನು ಎಲ್ಲ ನಿನ್ನ ಅಗತ್ಯವು ನೀಗಿಸುವಾತನು. ಯಾವಾಗ ನೀನು ಆತನಿಗೋಸ್ಕರ ಜೀವಿಸ್ತಿ, ಅಷ್ಟೊಂದು ನೀನು ಸಮರ್ಪಣೆ ಮಾಡ್ತಿ, ಯಾವಾಗ ನೀನು ಟೋಟಲಿ ಸಮರ್ಪಣೆ ಮಾಡ್ತಿ, ಆಗ ದೇವರು ನಿನಗೋಸ್ಕರ ನಿನ್ನ ಅಗತ್ಯ ಎಲ್ಲ ನೀಗಿಸ್ತಾನೆ. ನಿನಗೆ ಏನೇನು ಬೇಕು, ಇವತ್ತು ಏನು ಬೇಕು, ನಾಳೆ ಏನು ಬೇಕು, ಸಂಜೆ ಏನು ಬೇಕು ಅದು ಎಲ್ಲವನ್ನು ದೇವರು ಒದಗಿಸುತ್ತಾನೆ. ಆತನು ಯೆಹೋವ ಹೀರೆ ಆಗಿದ್ದಾನೆ, ಒದಗಿಸುವ ದೇವರು. ಅಬ್ರಾಮನು ತನ್ನ ಮಗನನ್ನು ಇಸಾಕನನ್ನು ತಂದೆ ದೇವರು ಕೇಳಿದನು, ಆತನು ನನಗೆ ಬಲಿಯಾಗಿ ಒಪ್ಪಿಸು. ಆತನು ಮೋರೆ ಬೆಟ್ಟಕ್ಕೆ ಬಲಿ ಕೊಡಲಿಕ್ಕೆ ಕೊಂಡು ಹೋಗುವಾಗ, ಎಲ್ಲ ಕಟ್ಟಿಗೆ, ಎಲ್ಲ ಬೆಂಕಿ ಎಲ್ಲ ಕೊಂಡು ಹೋಗುವಾಗ, ಅಲ್ಲಿ ಇಡುವಾಗ ಆತನಿಗೆ ಸಂಪೂರ್ಣ ಸಮರ್ಪಣೆ ಮಾಡಿದ. ತನ್ನ ಒಬ್ಬನೇ ಮಗನನ್ನು ಆತನು ಯಜ್ಞ ಕೊಡಲಿಕ್ಕೆ ಹಿಂದೆ ಹೋಗಲಿಲ್ಲ, ದೇವರ ವಾಕ್ಯ ಹೇಳ್ತದೆ. ಆತನ ಹಿಂದೆ ಹೋಗಲಿಲ್ಲ, ಆತನು ಸಮರ್ಪಣೆ ಮಾಡಿದ. ಆತನಿಗೆ ಗೊತ್ತಿತ್ತು, ಆ ನಂಬಿಕೆ ಅಬ್ರಾಮನಲ್ಲಿ ಇತ್ತು. ಏಕೆಂದರೆ ಆತನು ಒಂದು ಮಗನಿಗೆ ಯಜ್ಞವಾಗಿ ತಗೊಂಡಿದ್ದರೆ ಮತ್ತು ಕೊಡಲಿಕ್ಕೆ ಶಕ್ತನಿದ್ದಾನೆ ದೇವರಿಗೆ ಗೊತ್ತಿತ್ತು. ಅಬ್ರಾಮನಿಗೆ ಗೊತ್ತಿತ್ತು, ಅಬ್ರಾಮನಿಗೆ ಚೆನ್ನಾಗಿ ಗೊತ್ತಿತ್ತು. ಆತನು ಸಂಪೂರ್ಣ ಟೋಟಲ್ ಆಗಿ ಸಮರ್ಪಣೆ ಮಾಡಿದ. ತನ್ನ ಮಗನನ್ನು ಕೈಕಾಲನ್ನು ಕಟ್ಟಿ ಆ ಕಟ್ಟಿಗೆ ಮೇಲೆ ಇಟ್ಟ. ಆಗ ದೇವರಿಗೆ ಗೊತ್ತದು, ಇವನು ನಂಬಿಗಸ್ತನು, ಅಬ್ರಾಮನು ನಂಬಿಗಸ್ತನಾಗಿದ್ದಾನೆ. ಅಬ್ರಾಮನು ನಂಬಿಗಸ್ತನು, ಆ ನಂಬಿಕೆಯಿಂದಲೇ ಅವನು ಆಗಿದ್ದಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ಹೇಗಾದನು ಅವನು? ಆ ನಂಬಿಕೆಯಿಂದಲೇ ಅವನು ನೀತಿವಂತನಾದನು. ಆ ಸಮಯದಲ್ಲಿ ದೇವರೊಂದು ಕುರಿಯನ್ನು ಒದಗಿಸಿದ. ನಿನ್ನ ಮಗನ ಮೇಲೆ ನೀನು ಕತ್ತಿ ಇಡಬೇಡ, ಒಂದು ಕುರಿಯನ್ನು ಒದಗಿದ. ಯೆಹೋವ ಹೀರೆ ಎಂದು ಹೆಸರಿಟ್ಟಲ್ಲಿ. ಯೆಹೋವ ಹೀರೆ ಅಂದರೆ ಒದಗಿಸುವ ದೇವರು. ಇವತ್ತು ನಿಮ್ಮ ಅಗತ್ಯ ಒದಗಿಸಿಲ್ಲ ದೇವರು. ಸಂಪೂರ್ಣ ನಂಬಿಕೆ ಇಡುವಾಗ, ಟೋಟಲ್ ಸಮರ್ಪಣೆ, ಟೋಟಲ್ ನಂಬಿಕೆ ಇಡುವಾಗ ದೇವರು ಯೆಹೋವ ಹೀರೆಯಾಗಿ ನಿನ್ನ ಜೀವಿತದಲ್ಲಿ ಬರ್ತಾನೆ. ಯೆಹೋವ ಹೀರೆ, ಎಲ್ಲ ಒದಗಿಸುವನು.
ಇಸ್ರಾಯೇಲ್ ಹೋದರೆ ಯೆಹೋ ಶಾಲೋಮ್ ಹೇಳ್ತಾರೆ, ಅಂದರೆ ಸಮಾಧಾನ ದೇವರಾಗಿದ್ದಾನೆ. ಒಂದೊಂದು ಸಮಯಕ್ಕೆ ಒಂದೊಂದು ಹೆಸರಿನಲ್ಲಿ ದೇವರಿಗೆ ಅವರು ಕರೆದಿದ್ದಾರೆ. ಇಸ್ರಾಯೇಲರು ಸಮಾಧಾನದ ದೇವರು, ಶಾಲೋಮ್ ಹೇಳ್ತಾರೆ. ಒಬ್ಬರೊಬ್ಬರು ಸಿಕ್ಕಿದರವರು ಇಸ್ರಾಯೇಲರು ಏನು ಹೇಳ್ತಾ ಇದ್ದಾರೆ? ಶಾಲೋಮ್. ಹೇಗೆ ನಾವು ಪ್ರೈಸ್ ದ ಲಾರ್ಡ್ ಹೇಳ್ತೇವೆ, ಹಾಗೆ ಅವರು ಅಲ್ಲಿ ಶಾಲೋಮ್ ಅಂದರೆ ಸಮಾಧಾನ, ದೇವರ ಸಮಾಧಾನ ನಿನ್ನಲ್ಲಿ ಇರಲಿ. ಇಬ್ಬರಲ್ಲಿ ಶಾಲೋಮ್ ಹೇಳ್ತಾರೆ, ಅವನು ಹೇಳುವಾಗ ಇವನು ಶಾಲೋಮ್ ಹೇಳ್ತಾನೆ. ಆಗ ದೇವರ ಸಮಾಧಾನ ನಿನ್ನಲ್ಲಿ ಇರಲಿ, ಸಂತೋಷ ನಿನ್ನಲ್ಲಿರಲಿ, ದೇವರ ಸಮಾಧಾನ ನನ್ನಲ್ಲಿ. ಹೀಗೆ ಈ ರೀತಿ ಎಕ್ಸ್ಚೇಂಜ್ ಮಾಡ್ತಿದ್ದರು. ದೇವರು ಒಂದೊಂದು ಸಮಯದಲ್ಲಿ ದೇವರು ಒಂದೊಂದು ಹೆಸರಿಡು ಅವರು ಕರೆದಿದ್ದಾರೆ. ಏಕೆ? ದೇವರು ಮಾಡಿದ ಅದ್ಭುತ. ಪ್ರಿಯರೇ, ಇವತ್ತು ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಶಕ್ತರಿದ್ದಾನೆ. ಶಕ್ತನಿಂದ ಯೇಸು ಅದ್ಭುತ ಮಾಡಲಿಕ್ಕೆ ಶಕ್ತನೇ. ಅದೇ ಯೆಹೋವ ದೇವರು, ಅದೇ ಯೆಹೋವ ದೇವರು. ಆತನು ಆತ್ಮಸ್ವರೂಪಿಯಾಗಿದ್ದಾನೆ. ಯೇಸು ಆತ್ಮಸ್ವರೂಪಿಯಾಗಿದ್ದಾನೆ. ಈ ಲೋಕಕ್ಕೆ ಬರುವ ಶರೀರದಲ್ಲಿದ್ದನು, ಪುನಃ ಆತ್ಮಸ್ವರೂಪಿಯಾಗಿದ್ದಾನೆ. ಪ್ರಿಯರೇ, ಈ ಸತ್ಯವು ನಾವು ತಿಳ್ಕೊಳ್ಳಬೇಕು. ಈ ಸತ್ಯ ನಾವು ತಿಳ್ಕೊಳ್ಳಬೇಕು. ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ಪ್ರಿಯರೇ, ದೇವರು ಮಾನವನ ಆಲೋಚನೆಯಲ್ಲಿ ಹಾಗೆ ಇಲ್ಲ, ಮಾನವನಾಗೆ ಅಲ್ಲ, ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ಈಗಲೂ ಪ್ರೀತಿ ಮಾಡ್ತಾನೆ. ಅದಕ್ಕೋಸ್ಕರ ಆ ಎರಡು ಕೈಯಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಮುಳೆಯನ್ನು ಹಾಕಿ ಹೇಳ್ತಾನೆ, ಹೀಗೆ ನಾನು ನಿಮ್ಮ ಮಗಳೇ ನಿನಗೆ ನಾನು ಪ್ರೀತಿ ಮಾಡ್ತೇನೆ, ನಿನಗೋಸ್ಕರ ನಾನು ರಕ್ತ ಸುರಿಸಿದ್ದೇನೆ, ನಿನಗೆ ನಾನು ಕ್ರಯಕ್ಕೆ ತಗೊಂಡಿದ್ದೇನೆ ಹೇಳ್ತಾನೆ. ಪ್ರಿಯರೇ, ಈ ವಾಕ್ಯದ ಮುಖಾಂತರ ನಮಗೆ ದೇವರು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರೀತಿ ಸ್ವರೂಪನ ತಂದೆಯ ದೇವರು ನಿನಗೆ ಸ್ತೋತ್ರ. ನಿನ್ನ ಕೃಪೆಗೋಸ್ಕರ ಸ್ತೋತ್ರ, ನಿನ್ನ ಕರುಣೆಗೋಸ್ಕರ, ನಿನ್ನ ದಯಕ್ಕೆ ಸ್ತೋತ್ರ. ನೀನು ಒಳ್ಳೆಯವನು ಸ್ವಾಮಿ. ಸ್ವಾಮಿ, ನಿನ್ನ ಮಕ್ಕಳ ಹತ್ರ ನೀನು ಮಾತಾಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ವಿಧವಾಗಿ ಮಾತಾಡಿದಿ ಸ್ವಾಮಿ. ಕರ್ತನೇ, ನಿನ್ನ ಶಬ್ದ ಇವರು ಕೇಳಿದ್ದಾರೆ ಸ್ವಾಮಿ. ಜೀವ ಇದ್ದ ಶಬ್ದ ಇವರು ಕೇಳ್ತಾರೆ. ಏಕೆ? ನಿನ್ನ ವಾಕ್ಯದಲ್ಲಿ ಜೀವ ಉಂಟು ಕರ್ತನೇ. ಈ ಜೀವವು ಇವರು ಕೇಳಿದ್ದಾರೆ ಕರ್ತನೇ. ಇವರ ಕರ್ತನೆ ಒಳಗೆ ಹೃದಯದಲ್ಲಿ ಹೋಗಿದೆ ಕರ್ತನೆ. ಇವರು ಇದ್ದ ರೀತಿಯಲ್ಲಿ ಇರಬಾರ್ದು, ಇವರು ಬದಲಾಗಬೇಕು ಕರ್ತನೆ. ಇವರ ಸ್ಥಿತಿಗತಿ ಬದಲಾಗಬೇಕು ಕರ್ತನೆ. ಇವರು ಸಂತೋಷದಲ್ಲಿ ಇರಲಿ, ಇವರ ಸಮಾಧಾನ, ಇವರ ತಡೆ ಆದ ಎಲ್ಲ ಕೆಲಸಗಳು, ಎಲ್ಲ ಇವರ ಏನೇನು ತಡೆ ಆಗಿ ಉಂಟು, ಅದು ಯೇಸುನ ನಾನು ಬ್ರೇಕ್ ಮಾಡ್ತೇನೆ ಕರ್ತನೆ. ಕರ್ತನೆ ಬಿಚ್ಚುತ್ತೇನೆ ಕರ್ತನೆ, ಬಿಚ್ಚಲ್ಪಡಲಿ ಕರ್ತನೆ. ಇವರಿಗೆ ಆಶೀರ್ವಾದ ಬರಲಿ ಕರ್ತನೆ. ಇವರ ಕುಟುಂಬಕ್ಕೆ ಆಶೀರ್ವಾದ, ಇವರ ಕುಟುಂಬಕ್ಕೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರ ಕರ್ತನೆ ಕೆಲಸ ಕಾರ್ಯಕ್ಕೆ ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರ ಕುಟುಂಬ ಜೀವಿತಕ್ಕೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೆ. ಕರ್ತನೆ, ಇವರ ಬಿಸ್ನೆಸ್ಸಿಗೆ ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರು ಹೋಗುವಾಗಲೂ ಆಶೀರ್ವಾದ, ಇವರು ಬರುವಾಗಲೂ ಆಶೀರ್ವಾದ ಹೊಂದಲಿ ಎಂದು ನಾನು ಪ್ರಾರ್ಥನೆ. ನಿನ್ನ ಸಮಾಧಾನ ಇವರ ಮೇಲೆ, ಇವರ ಒಳಗೆ ಜೀವಿಸಲಿ ಕರ್ತನೆ. ನೀನೇ ಒಡೆಯನಾಗಿ, ನೀನೇ ದೇವರನಾಗಿ ಇವರ ಮನೆಯಲ್ಲಿ ನೀನು ಇದ್ದಿದ್ದಕ್ಕೆ ಸ್ತೋತ್ರ. ಇವರ ಹೃದಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೆ. ತಂದೆಯೇ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಎಲ್ಲ ಮಾನ ಮಹಿಮೆ ಸಲ್ಲುತ್ತಾ ನಜರೇತನ ಯೇಸು ನಾಮದಲ್ಲಿ ಪ್ರಾರ್ಥನೆ. ಆಮೇನ್. ದೇವರು ನಮಗೆ ಒಳ್ಳೆಯದು ಮಾಡಲಿ. ಹೆಚ್ಚಿನ ಸಂಪರ್ಕ ಬೇಕಾದರೆ ನಿಮಗೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ನೀವು ಸಂಪರ್ಕ ಮಾಡ್ಬೋದು. ನಿಮಗೆ ಪ್ರಾರ್ಥನೆ ಬೇಕಾದರೆ ಕೇಳುವ, ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಮ್ಮ ಪ್ರಾರ್ಥನೆ ನಮ್ಮ ನಡೀತಾ ಉಂಟು, ಇಂಡಸ್ಟ್ರೇಷನ್ ನಡೀತಾ ಉಂಟು, ನಮ್ಮ ಗ್ರೂಪ್ ಉಂಟು, ಅದರಲ್ಲಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದೇ ನಿಮಗೆ ಆರಾಧನೆ ಬೇಕಾದರೆ ನಮಗೆ ಕರೆ ಮಾಡ್ಬೋದು, ನಾವು ತಿಳಿಸ್ತೇವೆ ನಿಮಗೆ. ಆಮೇನ್.